top of the day to you. Welcome to our YouTube channel Beyond Books. ನಿನ್ನೆ ಕ್ಲಾಸ್ ಒಳಗೆ ನಾವು ಏನೇನು ನೋಡಿದ್ವಿ? ಸ್ವರಗಳು ಎಷ್ಟು, ಸ್ವರಗಳು ಯಾವ್ಯಾವು, ಸ್ವರಗಳ ಒಳಗೆ ಯಾವ್ಯಾವ ಭಾಗಗಳು ಬರ್ತಾವು, ಅವು ಅದ್ರ ಒಳಗೆ ರಸಸ್ವರ ಯಾವುದು, ದೀರ್ಘ ಸ್ವರಗಳು ಯಾವುವು, ಸಂಧ್ಯಾಕ್ಷರಗಳು ಯಾವುವು ಅಂತ ಹೇಳೆಲ್ಲ ನೋಡಿದ್ವಿ. ಓಕೆ, ಇವತ್ತು ಏನು ನೋಡೋಣ ಅಂತಂದ್ರೆ ವ್ಯಂಜನಗಳು ಅಂದರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅನ್ನುವರು. ಇಲ್ಲಿ ನೋಡ್ರಿ, ಇಲ್ಲಿ ಕ ವ್ಯಂಜನದ, ಇದಕ್ಕೆ ನಾವು ಪ್ಲಸ್ ಮಾಡಿದಾಗ ನಮ್ಗೆ ಕ ಆಗ್ತದೆ. ಇಲ್ಲಿ ಇಲ್ಲಿ ಕ ವ್ಯಂಜನನ ಇಂದ ಉಚ್ಚರಿಸಲ್ಪಡುವ ಕ ಅಂತ ನಾವು ಉಚ್ಚರಿಸಿದಾಗ ಅದನ್ನ ವ್ಯಂಜನ ಅಂತ ಅಂತೀವಿ. ವ್ಯಂಜನಗಳು ಒಳಗೆ ಎರಡು ಪ್ರಕಾರಗಳು ಅವ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟವ ಅಂತ ನಾವು ಆಲ್ರೆಡಿ ನಮಗೆ ಗೊತ್ತದ. ಎಷ್ಟವ? 25. ಆ ವರ್ಗೀಯ ವ್ಯಂಜನಗಳ ಒಳಗೆ ಎಷ್ಟು ಪ್ರಕಾರಗಳವ? 3 ಪ್ರಕಾರಗಳವ. ಒಂದನೇದು ಅಲ್ಪಪ್ರಾಣ, ಎರಡನೇದು ಮಹಾಪ್ರಾಣ, ಮೂರನೇದು ಅನುನಾಸಿಕ. ಇದ್ರ ಒಳಗೆ ಒಂದನೇದು ಯಾವುದು? ಅಲ್ಪಪ್ರಾಣ. ಆ ಅಲ್ಪಪ್ರಾಣ ಎಂದರೇನು, ಅವು ಯಾವ್ಯಾವು ಅಂತ ನೋಡೋಣ. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪಪ್ರಾಣ ಅಂತ ಅಂತೀವಿ. ಅವು ಯಾವ್ಯಾವು ಅಂತಂದ್ರೆ ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಇವು 10 ಯಾವುವು? ಅಲ್ಪಪ್ರಾಣಗಳು. ಅಲ್ಪಪ್ರಾಣ ಎಂದರೇನು? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪಪ್ರಾಣ ಅಂತೀವಿ. ಇದ್ರೊಳಗೆ ಎರಡನೇದು ಯಾವುದು? ಮಹಾಪ್ರಾಣ. ಮಹಾಪ್ರಾಣ ಎಂದರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. ಅವು ಯಾವ್ಯಾವು? ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಇವು 10 ಏನು? ಮಹಾಪ್ರಾಣಗಳು. ಮಹಾಪ್ರಾಣ ಎಂದರೇನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಅಂತೀವಿ. ಇದ್ರ ಒಳಗೆ ಮೂರನೇದು ಯಾವುದು? ಅನುನಾಸಿಕ. ಮೂಗಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತೀವಿ? ಅನುನಾಸಿಕ ಅಂತೀವಿ. ಈ 5 ಅಕ್ಷರಗಳನ್ನು ನಾವು ಮೂಗಿನಿಂದ ಉಚ್ಚಾರ ಮಾಡ್ತೀವಿ. ಅಬ್ಸರ್ವ್ ಮಾಡ್ರಿ ನೀವು, ನಾವು ಹೆಂಗೆ ಉಚ್ಚಾರ ಮಾಡ್ತೀನಿ ಅಂತ ಹೇಳಿ. ङ, ಞ, ನ, ನ, ಮ. ಇವ 5 ಅಕ್ಷರಗಳನ್ನು ನಾವು ಮೂಗಿನಿಂದ ಉಚ್ಚಾರ ಮಾಡ್ತೀವಿ. ಅದಕ್ಕೆ ಏನಂತೀವಿ? ಅನುನಾಸಿಕಗಳು. ಇಲ್ಲಿ ಅಲ್ಪಪ್ರಾಣಗಳು ಎಷ್ಟು? 10. ಮಹಾಪ್ರಾಣ ಎಷ್ಟು? 10. ಅನುನಾಸಿಕಗಳು ಎಷ್ಟು? 5. ಇವು 3 ಕೂಡಿದ್ರ 25. ವ್ಯಂಜನಗಳ ಒಳಗ 2 ಪಾಠಗಳಿದ್ದು. ಒಂದನೇದು ವರ್ಗೀಯ ವ್ಯಂಜನ ಮುಗೀತು, ಅದ್ರೊಳಗೆ ಏನೇನವ ಅಂತೆಲ್ಲ ನೋಡಿದ್ವಿ. ಈಗ ಎರಡನೇದು ಅವರ್ಗೀಯ ವ್ಯಂಜನ. ಅವರ್ಗೀಯ ವ್ಯಂಜನಗಳು ಎಷ್ಟು? ಅವು ಯಾವ್ಯಾವ ಅಂತಂದ್ರ ಯ, ರ, ಲ, ವ, ಶ, ಶ, ಸ, ಹ, ಳ. ಅವರ್ಗೀಯ ವ್ಯಂಜನಗಳು ಎಷ್ಟವ? 9. ಅವು ಯಾವ್ಯಾವ ಅಂತ ಹೇಳಿ ನೋಡಿದ್ವಲ್ಲ. ಯ, ರ, ಲ, ವ, ಶ, ಸ, ಸ, ಹ, ಳ. ಇನ್ನು ನಾವು ನೆಕ್ಸ್ಟ್ ಪಾರ್ಟ್ ಏನು ನೋಡೋದು? ಯೋಗವಾಹಕಗಳು ಏನಂತ ಹೇಳಿ ನೋಡೋಣ. ಯೋಗವಾಹಗಳು ಎಷ್ಟು? 2. ಇಲ್ಲಿ ಯೋಗವಾಹ ಎಂದರೆ ಏನಂತಂದ್ರೆ, ಯೋಗ ಎಂದರೆ ಕೂಡು, ವಾಹ ಎಂದರೆ ಹೋಗು ಎಂದರ್ಥ. ಮತ್ತೊಂದು ಅಕ್ಷರಗಳು ಜೊತೆಗೆ ಹೊಂದಿಕೊಂಡು ಹೋಗುವಂಥ ಅಕ್ಷರಗಳಿಗೆ ಯೋಗವಾಹಗಳು ಎಂದುವರು. ಅಂದ್ರೆ ಯೋಗ ಅಂದ್ರೆ ಕೂಡಿ ಹೋಗುವ, ಅಂದ್ರೆ ಜೊತೆಯಾಗಿ ಕೂಡಿ ಹೋಗುವ ಅಕ್ಷರಗಳು, ಅಂದ್ರೆ ಹೊಂದಿಕೊಂಡು ಹೋಗುವ ಅಕ್ಷರಗಳಿಗೆ ಯೋಗವಾಹಗಳು ಅಂತಾರ. ಅವು ಯಾವ್ಯಾವು? ಮತ್ತು ಈ ಯೋಗವಾಹಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಆಗಂಗಿಲ್ಲ. ಅವು ಯಾವು? ಅನುಸ್ವಾರ, ವಿಸರ್ಗ. ಇಲ್ಲಿ ಅನುಸ್ವಾರ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಅಂತ ಇದ್ದಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ ಅ ಮತ್ತು ಅನುಸ್ವಾರನ್ನ ಜೊತೆಯಾಗಿ ಕೂಡಿಸಿ ನಾವು ಉಚ್ಚಾರಣೆ ಮಾಡ್ತೀವಿ. ಇಲ್ಲಿ ಅಂತ ಒಂದೇ ನಾವು ಉಚ್ಚರಿಸಂಗಿಲ್ಲ, ಅನುಸ್ವಾರ ಅಂತ ಒಂದೇ ನಾವು ಉಚ್ಚರಿಸಂಗಿಲ್ಲ. ಅದಕ್ಕೆ ಇಲ್ಲಿ ಜೊತೆಯಾಗಿ ಕೂಡಿ ಹೋಗುವ ಅಕ್ಷರಗಳಿಗೆ ಏನಂತ ಕರಿತೀವಿ ನಾವು? ಯೋಗವಾಹಗಳು. ವಿಸರ್ಗನ ನಾವು ಎಲ್ಲಿ ಬಳಸ್ತೀವಿ? ಅಹ. ಇಲ್ಲಿ ಅಹಾನು ನೋಡ್ರಿ, ಅ ಜೊತೆಗೆ ನಾವು ವಿಸರ್ಗದ ಚಿಹ್ನೆನ ಬಳಸೀವಿ. ಅದ್ರ ಜೊತೆ 2 ಕೂಡಿ ಹೋಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಯೋಗವಾಹಗಳು ಅಂತ ಕರಿತೀವಿ. ಇಷ್ಟ ಆಯಿತು. ನೆಕ್ಸ್ಟ್ ಕ್ಲಾಸ್ ಒಳಗೆ ನಾವು ಸಂಯುಕ್ತಾಕ್ಷರಗಳು, ಅದ್ರ ಒಳಗೆ ಬರೋ ಪಾರ್ಟ್ಸ್ ಎಲ್ಲ ನೋಡೋಣ. ಅಂಟಿಲ್ ದೆನ್ ಬಾಯ್.